ಅನುಮಾನ ಬಂದವ್ರನ್ನ ಕರೆಸಿ ಎನ್ಕ್ವೈರಿ ಮಾಡ್ತಾ ಇದೀವಿ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿದೀವಿ. ಫೋರೆನ್ಸಿಕ್ ರಿಪೋರ್ಟ್ ಬಂದ ತಕ್ಷಣ ಕಾರಣ ಏನು ಅಂತ ಗೊತ್ತಾಗುತ್ತೆ. ಸುಮಾರು ಸರಿ ಇದನ್ನೇ ಹೇಳಿದಿರಾ, ಇನ್ನು ಎಷ್ಟ್ ಸತಿ ಅಂತ ಇದನ್ನೇ ಹೇಳ್ತೀರಾ ಸರ್? ಇವಾಗಿನ್ನು ಸ್ಟಾರ್ಟ್ ಮಾಡಿದೀವಿ, ಆದಷ್ಟು ಬೇಗ ಹಿಡಿತೀವಿ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ಸರ್? ನೋ ಕಮೆಂಟ್ಸ್. ಕೊಲೆಗಾರ ಸಿಕ್ಕ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ. ವೀಕ್ಷಕರೇ, ಇದು ಸದ್ಯದ ಪರಿಸ್ಥಿತಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV8. ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರು ಕೊಲೆಗಾರರು ಸಿಗ್ತಾನೆ ಇಲ್ವಲ್ಲ ಸರ್? ಕಾಫಿ ತುಂಬಾ ಚೆನ್ನಾಗಿದೆ. ಮಾಮೂಲಾಗಿದೆ ಅಷ್ಟೇ ಸರ್. ಟೇಸ್ಟ್ ಸಖತ್ತಾಗಿದೆ. ನಾನೇನೋ ಹೇಳಿದ್ರೆ ನೀವೇನೋ ಹೇಳ್ತೀರಲ್ಲ ಸರ್. ಸಿಗ್ತಾರೆ ಬಸ್ವಾ, ಇಲ್ಲ ಅಂದ್ರೆ ಶಿವ ಸುಮ್ನೆ ಬಿಡ್ತಾನಾ? ಯಾರ್ ಸರ್ ಶಿವ? ಏಯ್, ನಾನೇ ಶಿವ, ಇನ್ಸ್ಪೆಕ್ಟರ್ ಶಿವಶಂಕರ್ ಇಕ್ಬಾಲ್. ಅಯ್ಯೋ, ಆ ಲೇಡಿನ್ ನೋಡ್ತಿದ್ರೆ ನಂಗೊಂಥರ ಅನಿಸ್ತಿತ್ತು ಸರ್. ಹೆಣ್ಣಲ್ವಾ, ಹಾಗನ್ಸೋದು ಸಹಜ. ಸರ್, ನಾನು ಆ ಥರ ಹೇಳಲಿಲ್ಲ ಸರ್. ಮತ್ತೆ ಪಾಪ ಸರ್, ಕೊಲೆ ಮಾಡೋಳ್ ಥರ ಕಾಣ್ಲಿಲ್ಲ ಅಂತ ಹೇಳ್ದೆ. ಕೊಲೆ ಅವಳೇ ಮಾಡಿದಾಳೆ ಅಂತ ನಾನು ಹೇಳಿದ್ನಾ? ನೀವು ಅರೆಸ್ಟ್ ಮಾಡ್ತೀರಾ ಅಂತ ಅನ್ಕೊಂಡೆ ಸರ್ ನಾನು. ನೀನೇನಾದ್ರೂ ಶಾಮೀಲಾಗಿದೆಯೇನೋ? ಸರ್, ನಾನು ಹಾಗೆ ಕಾಣಿಸ್ತೀನ ಸರ್ ನಿಮಗೆ? ಪರವಾಗಿಲ್ಲ ಬಿಡೋ, ಸುಮ್ನೆ ತಮಾಷೆ ಮಾಡ್ದೆ. ನಮಸ್ತೆ ಸರ್. ಹ್ಮ್ ಸರ್, ಇದು ಫೋರೆನ್ಸಿಕ್ ರಿಪೋರ್ಟ್. ಬರ್ತೀನಿ ಸರ್. ಹ್ಮ್ ಹ್ಮ್ ಹಲೋ ಡಾಕ್ಟ್ರೇ, ಸರ್. ನಾನು ಇನ್ಸ್ಪೆಕ್ಟರ್ ಶಿವಶಂಕರ್ ಮಾತಾಡ್ತಿರೋದು. ಹೇಳಿ ಸರ್. ಫೋರೆನ್ಸಿಕ್ ರಿಪೋರ್ಟ್ ಬಂತು, ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು. ಇಟ್ಸ್ ಅ ಪ್ಯೂರ್ ಪ್ರೀ ಪ್ಲಾನ್ ಮರ್ಡರ್ ಇನ್ಸ್ಪೆಕ್ಟರ್ ಸರ್. ವಾಟ್? ಎಸ್, ಈ ಸೆಕ್ಸ್ ಮಾಡಿದ್ಮೇಲೆ ಗಂಡಸರು ಹೆಂಗಸರಿಗೆ ಮರ್ಡರ್ ಮಾಡಿದ್ರೆ ಇಲ್ಲಿ ರಿವರ್ಸು. ಇಟ್ಸ್ ಅ ಸೆಕ್ಷುವಲ್ ಟ್ರ್ಯಾಪ್ ಆಗಿರಬಹುದು. ಅಂದ್ರೆ ಪ್ರೊಫೆಷನಲ್ ಮರ್ಡರ್ ಅಂತೀರಾ? ಡೌಟೇ ಇಲ್ಲ. ಥ್ಯಾಂಕ್ ಯು ಡಾಕ್ಟರ್. ಬೇರೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಿದ್ರೆ ನಾನು ಕಾಲ್ ಮಾಡ್ತೀನಿ. ಓಕೆ ಇನ್ಸ್ಪೆಕ್ಟರ್ ಸರ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು.